ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ದಿನದಿಂದ ಇಲ್ಲಿವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯಿತು ಅನ್ನೋದರ ಇಂಚಿಂಚು ಮಾಹಿತಿ ಇವರ ಬಳಿಯಲ್ಲಿದೆ. ಹೀಗಾಗಿ ಮೋಹನ್ ಬೋಳಂಗಡಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸೌಜನ್ಯ ಪ್ರಕರಣದ ಒಂದಷ್ಟು ಅಂಶಗಳನ್ನು ಚರ್ಚೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ್ ರಾವ್ನ ನೋಡಿದ್ರೆ ಒಬ್ನೇನೆ ಆ ಹುಡುಗಿಯನ್ನ ಎತ್ಕೊಂಡು, ಅದರಲ್ಲೂ ದಷ್ಟಪುಷ್ಟವಾಗಿದ್ದ ಹುಡುಗಿಯನ್ನ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ತೋಡನ್ ದಾಟ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ 62 kg ಇರೋ ತಾರಣಾಂತರನ ಹೇಗೆ ಎತ್ಕೊಂಡು ಹೋದ ಪೊಲೀಸ್ ಸ್ಟೇಷನಲ್ಲಿ? ನೀವು ಅವ ಅಮಾಯಕ, ಅವ ಮಾಡಲಿಲ್ಲ, ಯಾರೋ ಮಾಡಿ ಆ ಅಮಾಯಕನ ಬದುಕಿಸಿದ್ರು ಅಂತ ಹೇಳಿ ಇವ್ರನ್ನ ಯಾಕೆ ಮನೆಯವರು ಸೇರಿಸಲಿಲ್ಲ ಅಂತೆ? ಆ ಕೇಸಿನಿಂದ ಎಕ್ವಿಟ್ ಆಗಿ ಹೊರಗೆ ಬಂದ ನಂತರವೂ ಅವನನ್ನು ಮನೆಯವರು ಯಾಕೆ ಸೇರಿಸಲಿಲ್ಲ? ಸರಿ, ಈ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಡುವುದಿದ್ರೆ ನಾನು ಅವರಿಗೆ ಯಾವ ಅಮಾಯಕ ಅಂತ ಒಪ್ಕೊಳ್ತೀರಾ ನೀವು? ಒಪ್ಕೊಳ್ತೇನೆ, ಖಂಡಿತ ಒಪ್ಕೊಳ್ತೇನೆ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಸರಿ, ಇಲ್ಲಾಂದ್ರೆ ಅವನು ಯಾರು ಅಮಾಯಕ ಅಂತ ಹೇಳ್ತಾರ ಅವರು ಅವನನ್ನು ಒಂದೊಂದು ವಾರ ಅವರವರ ಮನೆಯಲ್ಲಿ ಇಟ್ಕೊಳ್ಬೇಕು. ಸಂತೋಷ್ ರಾವ್ನ ಈಗಲೂ ಗಟ್ಟಿಮುಟ್ಟಿಯಾಗಿದೆ, ಈಗಲೂ ಗಟ್ಟಿಮುಟ್ಟಾಗಿದ್ದಾನೆ. ಅಲ್ಲಿ ಕಾರ್ಕಳದಲ್ಲಿ ಇದ್ದಾನೆ. ಕಾರ್ಕಳದಲ್ಲಿ ಶೃಂಗೇರಿಯಲ್ಲಿ ಇರಬೇಕು. ಈಗ ಗಟ್ಟಿಮುಟ್ಟಾಗಿದ್ದಾನೆ. ಸ್ವಲ್ಪ ಅಡಿಗೆ ಬರ್ತದೆ, ಅಡಿಗೆ ಕೆಲಸ ಎಲ್ಲ ಮಾಡ್ತಾನೆ. ಅವನು ತಂದು ಒಂದು ವಾರ ಕುಸುಮಾವತಿಯವರ ಮನೆಯಲ್ಲಿ, ತಿಮ್ಮರೋಡಿಯವರ ಮನೆಯಲ್ಲಿ ಇಟ್ಟುಕೊಳ್ಳಿ, ನಾವು ಅಮಾಯಕ ಅಂತ ಒಪ್ಪಿಕೊಳ್ಳು. ಅವ ಇಂಥ ಕೃತ್ಯ ಮಾಡಲೇ ಇಲ್ಲ ಅಂತೇಳಿ. ಸರಿ, ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟಿದ್ರು. ಆ ಗಾಯದ ಗುರುತುಗಳನ್ನೇ ಅತ್ಯಾಚಾರ ಮಾಡೋ ಸಂದರ್ಭದಲ್ಲಾದ ಗಾಯ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಅಪವಾದ ಕೂಡ ಇದೆ. ನೋಡಿ, ಇವರಿಗೆ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳ್ತಾರಲ್ಲ, ನಾವು ಅವ್ರನ್ನ ಸೌಜನ್ಯ ಪರ ಹೋರಾಟಗಾರ ಅಂತ ಹೇಳೋದಿಲ್ಲ, ನಾವು ಅವ್ರನ್ನ ಸಂತೋಷ್ ಪರ ಹೋರಾಟಗಾರ ಅಂತ ಹೇಳೋದು. ಅವರಿಗೆ ಈ ವಿಚಾರ ಗೊತ್ತಿದೆ. ಅವರ ಗುಪ್ತಾಂಗದಲ್ಲಿ ಗಾಯ ಇದೆ ಅಂತ ಗೊತ್ತಿರಲಿಲ್ಲ. ಯಾವಾಗ ಮಹಾಬಲ ಶೆಟ್ಟಿಯವರು ಅವರನ್ನು ಪರೀಕ್ಷೆ ಮಾಡಿ ಅವರ ಗುಪ್ತಾಂಗದಲ್ಲಿ ಇಂಜಿನ್ ನಂಬರ್ 11 ಇದೆ ಅಂತ ಹೇಳಿ ಅದು ಬಯಲಾದ ಮೇಲೆ ಗೊತ್ತಾಯಿತು ಅಂತ ಮೇಲೆ ಅವನೇ ಮಾಡಿದಂತ ಹೇಳಿದ ಕೂಡಲೇ ಇವರು ಹೇಳಿದರು, ಅವರನ್ನು ಪೊಲೀಸ್ ಸ್ಟೇಷನಲ್ಲಿ ಹೊಡೆದು ಬಡ್ದು ಅವನ ಮರ್ಮಾಂಗಕ್ಕೆ ಪೆಟ್ರೋಲ್ ಸುರಿದು ಈ ರೀತಿಯಾಗಿ ಅವನ ಮರ್ಮಾಂಗಕ್ಕೆ ಪೊಲೀಸರು ಗಾಯ ಮಾಡಿದರು ಅಂತ. ಆ ಸಂದರ್ಭದಲ್ಲಿ ಆದ ಗಾಯ ಅಲ್ಲ ಅಂತ. ವೈದ್ಯರುಗಳಿಗೆ ಆ ಗಾಯ ಯಾವ ಹೊತ್ತಿಗೆ ಆದದಂತೂ ಗೊತ್ತಾಗ್ತದೆ. ಬಟ್ ಕೋರ್ಟ್ ಕೂಡ ಈ ವಾದವನ್ನು ಒಪ್ಪಲೇ ಇಲ್ಲ. ಕೋರ್ಟಿಗೆ ಸರಿಯಾಗಿ ಆ ವಾದವನ್ನು ಪ್ಲೇಸ್ ಮಾಡಲಿಲ್ಲ. ನೀವು ಕೋರ್ಟ್ ಪ್ರೊಸೀಜರ್ ಬಗ್ಗೆ ನಾನು ಕೇಳ್ತೀನಿ ಇನ್ ಡೀಟೇಲ್ ಆಗಿ ಬೇರೆ ಹೇಳ್ತಾರೆ. ಕೋರ್ಟ್ ಪ್ರೊಸೀಜರ್ ಹೇಗೆ ಅಂತೇಳಿ ಸಿನಿಮಾದಲ್ಲಿ ಆದಾಗೆ ಕೋರ್ಟ್ ಪ್ರೊಸೀಜರ್ ಆಗೋದಿಲ್ಲ. ನಿಜ, ಕೋರ್ಟ್ ಪ್ರೊಸೀಜರ್ ಆಗೋದು ಕೋರ್ಟ್ನಲ್ಲಿ ಹೇಗೆ ಆಗುತ್ತೆ ಹಾಗೇ ಆಗೋದು. ಹಾಗೆ ಅದು ಬೇರೆ ವಿಚಾರದಲ್ಲಿ. ಇಲ್ಲಿ ತನಕ ಅಂದ್ರೆ ಸಂತೋಷ್ ರಾವನ್ನ ಹಿಡಿದು ಆತನೇ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಮಾಡಿರಬಹುದು ಅನ್ನೋದು ಒಂದು ಹಂತಕ್ಕೆ ಖಚಿತ ಆಗುವವರೆಗೂ ಇಲ್ಲೆಲ್ಲೂ ವೀರೇಂದ್ರ ಹೆಗಡೆ ಅವರು ಅವ್ರ ಕುಟುಂಬಸ್ಥರು ಹೆಸರು ಬಂದಿರಲಿಲ್ಲ, ಯಾರ ಹೆಸರು ಬರಲಿಲ್ಲ, ನೀರಜ್ ಯಾರ ಹೆಸರು ಬಂದಿರಲಿಲ್ಲ, ಯಾರು ಬರಲಿಲ್ಲ. ಆಯ್ತಾ, ಮರು ದಿವಸ ಸಂತೋಷ್ ರಾವರನ್ನು ಇನ್ಸಿಡೆಂಟ್ ಆದ ಮರು ದಿವಸ ಇನ್ಸ್ಪೆಕ್ಟರ್ ಬಂದರು. 11ಕ್ಕೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ ರಾತ್ರಿ ಮಧ್ಯಪ್ರದೇಶದಿಂದ. SP ಅವರು ಹೇಳಿದ್ದಾರೆ, ಸಾಕು ಇಮಿಡಿಯೇಟ್ ಬಾ, ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತೇಳಿ. ಇಮಿಡಿಯೇಟ್ ಅವ್ರು ಬಂದಿದ್ದಾರೆ, ಅರ್ಧಂಬರ್ಧ ರಿಕವರಿ ಮಾಡಿ ಬಂದ ಮೇಲೆ ಕೇಸ್ ಫೈಲ್ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಯೋಗೀಶರ ಜವಾಬ್ದಾರಿ ಮುಗಿಯಿತು. ಯೋಗೀಶರ ಜವಾಬ್ದಾರಿ ಇದ್ದದ್ದು ಎಲ್ಲಿ? ಕೇಸ್ ರಿಜಿಸ್ಟರ್ ಮಾಡಿದ್ದು, ಮರು ದಿವಸ ಮರ್ಡರ್ ಕೇಸಿಗೆ FIR ಮಾಡಿದ್ದು, ಬಾಡಿ ಎಕ್ಸಾಮಿನೇಷನ್ ಮಾಡಿದ್ದು, ಬಾಡಿ ತನಿಖೆ ಮಾಜಾರು ಮಾಡಿದ್ದು, ಇದು ಎಲ್ಲ ಯೋಗೇಶ್ವರ ಜವಾಬ್ದಾರಿ. ಸಬ್ ಇನ್ಸ್ಪೆಕ್ಟರ್ ಆಗಿ, ಇನ್ಸ್ಪೆಕ್ಟರ್ ಇಲ್ಲದ ನೆಲೆಯಲ್ಲಿ ಪ್ರಭಾರ ಇನ್ಸ್ಪೆಕ್ಟರ್ ಆಗಿ ಅವರ ಜವಾಬ್ದಾರಿ. ಯಾವಾಗ 12ನೇ ತಾರೀಕಿಗೆ ಇನ್ಸ್ಪೆಕ್ಟರ್ ಬಂದರೋ ಅವರ ಜವಾಬ್ದಾರಿ ಮುಕ್ತಾಯಿತು. ಸರಿ, ಇವತ್ತಿನವರೆಗೆ ಭಾಸ್ಕರ್ ರೈ ಅವರ ಮೇಲೆ ಯಾವುದಾದ್ರು ಎಲಿಗೇಷನ್ ಉಂಟಾ? ಕೇಳಿದಿರ ಭಾಸ್ಕರ್ ರೈ ಅವರ ಹೆಸರನ್ನು ಈ ಹೋರಾಟದಲ್ಲಿ? ಆ ಕೇಸಿನ ಅಲ್ಲಿಂದ ಅಂದರೆ ಅಕ್ಟೋಬರ್ 12ರಿಂದ ಅಕ್ಟೋಬರ್ 12ರಿಂದ ಸುಮಾರು 1.5 ತಿಂಗಳ ಕಾಲ, ಅಂದರೆ 40 ದಿನಗಳ ಕಾಲ ಆ ಕೇಸನ್ನು ತನಿಖೆ ಮಾಡಿದವರು ಭಾಸ್ಕರ್ ರೈ ಅವರು. ಅದ ನಂತರ ಅದು COD ರುದ್ರಮುನಿಯವರ ಕೈಗೆ ಹೋದ್ದು. ಇವತ್ತಿನವರೆಗೆ ಭಾಸ್ಕರ್ ರೈ ಅವರ ಮೇಲೆ ತನಿಖೆ ಎಲಿಗೇಷನ್ ಮಾಡ್ತಾರಾ? ಯಾಕೆ? ಏನಾದರೂ ಸ್ಪೆಸಿಫಿಕ್ ಕಾರಣ ಇದೆಯಾ? ಅದೇ ಇರೋದು. ಯಾಕೆ ಮಾಡೋದಿಲ್ಲ ಅಂತ ಹೇಳಿದರೆ, ಅವರು ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆದ ಒಬ್ಬ ಅಧಿಕಾರಿಗೆ ಯಾವುದೇ ಬಾಧ್ಯತೆಗಳಿರುವುದಿಲ್ಲ. ಅವರು ಮೀಡಿಯಾ ಮುಂದೆ
ಬರ್ಬೋದು, ಇವರು ಹೇಳಿದ್ದಕ್ಕೆ ಉತ್ತರ ಕೊಡ್ಬೋದು. ಹ್ಮ್ ಯೋಗೀಶ್ ಹಾಗಲ್ಲ, ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಆಗಿ ಬೆಂಗಳೂರಲ್ಲಿ ಡ್ಯೂಟಿಯಲ್ಲಿದ್ದಾರೆ. ಅವರಿಗೆ ಉತ್ತರ ಕೊಡೋಕ್ಕೆ ಬರಲ್ಲ, ಅವರು ಉತ್ತರ ಕೊಡುವ ಹಾಗೆ ಇಲ್ಲ. ಅವರು ಒಂದು ಟಿ ವಿಯಲ್ಲಿ ಫೋನಿನಲ್ಲಿ ಮಾತಾಡಬೇಕಾದ್ರೆ ಕಮಿಷನರ್ ಹತ್ರ ಪರ್ಮಿಷನ್ ತಗೊಳ್ಬೇಕು. ಸೊ ಈ ಕಡೆ ಆರೋಪ ಮಾಡ್ತಾ ಇರ್ಬೋದು. ಅವರದ್ದು ಎಷ್ಟು ಅವ್ರು ಮಾತಾಡೋದಿಲ್ಲಲ್ಲ. ಇಲ್ಲಿ ಆದದ್ದು ಇಷ್ಟೇ, ಈ ಹೋರಾಟದಲ್ಲಿ ಯಾರು ಮಾತಾಡಲಿಕ್ಕೆ ಸಾಧ್ಯ ಇಲ್ಲವೋ ಅವರ ಮೇಲೆ ಆರೋಪ ಮಾಡಿದ್ದು. ಸರಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾತಾಡಲಿಕ್ಕೆ ಆಗೋದಿಲ್ಲ, ಅವರ ಮೇಲೆ ಆರೋಪ ಮಾಡಿದರು. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಅವರು, ಅವ್ರ ತಮ್ಮ ಆಗಲಿ ತಮ್ಮನ ಮಗ ಆಗಲಿ, ಅವರು ಮಾತಾಡಲಿಕ್ಕೆ ಆಗೋದಿಲ್ಲ, ಅವರ ಮೇಲೆ ಆರೋಪ ಮಾಡಿದರು. ಅಧಿಕಾರದಿಲ್ಲೋ ಅಧಿಕಾರಿಗಳು ಯಾರು ಡಾಕ್ಟರ್ ರಶ್ಮಿ ಅವರ ಮೇಲೆ ಮಾಡಿದರು, ಡಾಕ್ಟರ್ ಆದಮ್ ಅವರ ಮೇಲೆ ಮಾಡಿದರು. ಅವರು ಮಾತಾಡಲಿಕ್ಕೆ ಆಗಲ್ಲ. ಯಾರು ಮಾತಾಡ್ತಾರೆ ಅವರ ಮೇಲೆ ಮಾತೇ ಇರಲಿಲ್ಲ. 40 ದಿನಗಳ ಕಾಲ ತನಿಖೆ ಮಾಡಿದಂಥ ಭಾಸ್ಕರ್ ರೈ ಅವರು ಇವರ ಪ್ರಕಾರದಲ್ಲಿ ಸರಿಯಾಗಿ ತನಿಖೆ ಮಾಡಿದ್ದಾರಂತ ಎಂತಾರೆ ಇವರು. ಒಂದು ವೇಳೆ ಯೋಗೇಶನ್ನೇ ಸಾಕ್ಷ್ಯನಾಶ ಮಾಡಿದಪ್ಪ, ಆ 40 ದಿವಸದಲ್ಲಿ ಭಾಸ್ಕರ್ ರೈ ಅವರಿಗೆ ಗೊತ್ತಾಗ್ತಾ ಇತ್ತ ಇಲ್ವಾ? ಏನಿಲ್ಲದ ಅವರಿಗೆ ಒಂದು ರೂಲ್ಸ್ ಆ್ಯಂಡ್ ಕೊಡಿ ಅಂತ ಹೇಳಿ ಎಸ್ ಪಿಗೆ ಒಂದು ರಿಪೋರ್ಟ್ ಆದ್ರೂ ಆಗ್ತಾ ಇರಲಿಲ್ವ ಅವರು? ಈ ಧೀರಜ್ಜು, ಉದಯ್ ಹಾಗೆ ಮಲ್ಲಿಕ್ ಇವರ ಹೆಸರು ತಳಕು ಹಾಕೊಂಡಿದ್ದು ಯಾವಾಗ, ಯಾಕೆ? ನೋಡಿ, ಇವರಿಗೆ ಧರ್ಮಸ್ಥಳದ ಕನೆಕ್ಟ್ ಮಾಡಬೇಕಿತ್ತು ಈ ಕೇಸಿಗೆ. ನೀವೇ ಹೇಳ್ದಾಗೆ ಧರ್ಮಸ್ಥಳಕ್ಕೆ ನಡ್ಕೊಳ್ಳೋರು, ಅವ್ರ ಒಕ್ಕಲು ಚಂದಪ್ಪ ಗೌಡ್ರು ಧರ್ಮಸ್ಥಳನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಯಾಕೆ ಟಾರ್ಗೆಟ್ ಮಾಡಬೇಕಿತ್ತು ಅಂತ ಹೇಳಿದರೆ, ಇಲ್ಲಿಗೆ ಯಾವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಎಂಟ್ರಿ ಆದ್ರ ಅವರದೊಂದು ಹಳೆಯ ಬಾಕಿ ಇತ್ತು ಧರ್ಮಸ್ಥಳದವರೊಟ್ಟಿಗೆ. ಏನು ಬಾಕಿ ಅದು? ಅದನ್ನು ಪೂರ್ತಿ ಮಾಡಬೇಕಿತ್ತು. 2004ರಲ್ಲಿ ಧರ್ಮಸ್ಥಳದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮೇಲೆ ಅಲ್ಲಿನ ರಿಕ್ಷಾ ಚಾಲಕರು ಹಲ್ಲೆ ಮಾಡಿದರು. ಯಾಕೆ? ಮಹೇಶ್ ಶೆಟ್ಟಿ ಅವರು ತಿಳ್ಕೊಂಡ್ರು ಇದನ್ನು ಧರ್ಮಸ್ಥಳದ ಕಾವಂದ್ರನವರು ಮಾಡಿದ್ದು ಅಂತ ಹೇಳಿ. ಯಾಕಂತ ಹೇಳಿದರೆ 2004ರಲ್ಲಿ ಧರ್ಮಸ್ಥಳದಲ್ಲಿ ಅವರು ಒಂದು ಸಿಸ್ಟಮ್ ತಂದರು, ಡಿ ನಂಬರ್ ಅಂತೇಳಿ. ಧರ್ಮಸ್ಥಳದಲ್ಲಿ ಬಾಡಿಗೆ ಮಾಡುವಂತಹ 120, ಈಗ 130 ಚಿಲ್ಡ್ರನ್ ಆಗಿದೆ ರಿಕ್ಷಾಗಳು, ಆಗ 125 ಏನಾಯಿತು, 123 ಏನಾಯಿತು, ಅಷ್ಟು ರಿಕ್ಷಾಗಳಿಗೆ ಒಂದು ನಂಬರ್ ಕೊಟ್ಟರು ಅವರು. 1, 2, 3 D1, D2, D3. ಜೀಪುಗಳಿಗೆ ನಂಬರ್ ಕೊಟ್ಟರು. ಅವರು ಧರ್ಮಸ್ಥಳದಲ್ಲಿ ಬಾಡಿಗೆ ಮಾಡಬೇಕು. ಧರ್ಮಸ್ಥಳ, ಸ್ನಾನಘಟ್ಟ, ಧರ್ಮಸ್ಥಳ, ಸರಿ. ಅಲ್ಲಿಂದ ಸೂರ್ಯ ದೇವಸ್ಥಾನ, ಈಚೆಯಿಂದ ಶಿಶಿಲ ದೇವಸ್ಥಾನ, ಎಲ್ಲಿಗೆ ಬೇಕಾದ್ರೂ ಅವರು ಮಾಡಬೇಕು. ಹೊರಗಿನ ರಿಕ್ಷಾದವರು ಅಂದರೆ ಕನ್ನಡಿಯವರು, ಉಜಿರೆಯವರು, ಈಚೆಯಿಂದ ನೆಡ್ಲೆಯವರು ಧರ್ಮಸ್ಥಳದಲ್ಲಿ ಬಂದು ಬಾಡಿಗೆ ಮಾಡುವಾಗಿಲ್ಲ. ಅಲ್ಲಿಂದ ನೀವು ಜನರನ್ನು ಕರ್ಕೊಂಡು ಬಂದು ಇಲ್ಲಿ ಡ್ರಾಪ್ ಮಾಡಿ ಹೋಗ್ಬೋದು. ಅದಕ್ಕೆ ಇಲ್ಲಿ ಜನರನ್ನು ಪಿಕಪ್ ಮಾಡುವಾಗಿಲ್ಲ ಅಂತ ಒಂದು ವ್ಯವಸ್ಥೆ ತಂದರು. ಯಾಕಂತ ಹೇಳಿದರೆ ಅಲ್ಲಿರೋ ಆಟೋ ಡ್ರೈವರ್ಗಳಿಗೆ ಅನುಕೂಲ ಆಗಲಿ ಅಂತಲ್ಲ, ಬೇರೆ ಬೇರೆ ಕಡೆಯಿಂದ ಬರುವಂತಹ ಪ್ರಯಾಣಿಕರನ್ನು ಆಟೋ ಡ್ರೈವರ್ಗಳು ದೋಚುತ್ತಿದ್ದಾರೆ ಎನ್ನುವಂಥ ಆರೋಪದ ಹಿನ್ನೆಲೆ ಧರ್ಮಸ್ಥಳದ ಆಟೋ ಡ್ರೈವರ್ಗಳು ದೋಚ್ತಾ ಇರಲಿಲ್ಲ. ಧರ್ಮಸ್ಥಳದ ಆಟೋ ಡ್ರೈವರ್ಗಳು ದೋಚ್ತಾ ಇರಲಿಲ್ಲ, ಬೇರೆ ಆಟೋ ಡ್ರೈವರ್ಗಳು. ಆಕ್ಷೇಪ ಆಯ್ತಾ ಈ ವಿಚಾರದಲ್ಲಿ? ತಿಮ್ಮರೋಡಿ ಅವರಿಗೆ ಆಕ್ಷೇಪ ಆಯ್ತು. ಹೌದು, ತಿಮ್ಮರೋಡಿಯವರು ಉಜಿರೆ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘದ ಗೌರವ ಅಧ್ಯಕ್ಷರು. ಯಾಕಂತ ಹೇಳಿದರೆ ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಂಚಾಲಕರು. ಆ ನೆಲೆಯಲ್ಲಿ ಅವರು ಆಟೋ ಚಾಲಕ ಮಾಲಕರ ಸಂಘದ ಗೌರವ ಅಧ್ಯಕ್ಷರು. ಈ ತಕರಾರಲ್ಲಿ ಆಯ್ತಲ್ಲ, ಆಗಿತ್ತು, ಅವ್ರಿಗೆ ಒದೆ ಬಿದ್ದಿತ್ತು. ಆಗ ಇವರು ಉಜಿರೆ ಆಟೋ ಚಾಲಕರನ್ನು ಕರ್ಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದರು. ಇವರು ಹೇಳ್ತಾರೆ, ಅಲ್ಲಿ ನಾವು ಭಗವಧ್ವಜ ಹಿಡಿದಾಗ ಅವ್ರು ತೆಗೆದು ಬಿಸಾಡಿದಂತಲ್ಲ, ಭಗವಧ್ವಜನ ತೆಗೆದು ಬಿಸಾಡಿದ್ದಲ್ಲ, ಆಯಿತಾ? ಭಗವಧ್ವಜನ ತೆಗೆದು ಬಿಸಾಡಿದ್ದಲ್ಲ, ಇವರು ಈ ಹಿಂದೂ ಜಾಗರಣ ವೇದಿಕೆಯ ಧ್ವಜದ ಹಿಡ್ಕೊಂಡು ಬಂದದ್ದು. ಭಗವಧ್ವಜವೇ ಬೇರೆ, ಹಿಂದೂ ಜಾಗರಣ ವೇದಿಕೆ ಧ್ವಜವೇ ಬೇರೆ. ಉದ್ದೇಶನೂ ಯಾವುದೇ ಹಿಂದೂ ಸಂಘಟನೆ ಕನೆಕ್ಟೆಡ್ ಅಲ್ಲ. ಅಲ್ಲಿ ಇವರಿಗೆ ತಿಮ್ಮರೋಡಿ ಅವರು ಅಲ್ಲಿ ಇವರಿಗೆ ಹೊಡೆದದ್ದು ಒಬ್ಬ ಕ್ರಿಶ್ಚಿಯನ್ ಆಟೋ ಡ್ರೈವರು. ಅವ ಈಗ ಬೆಂಗಳೂರು BTSನಲ್ಲಿ ಡ್ರೈವರ್ ಆಗಿದ್ದಾನೆ, ಆಯಿತಾ? ಅಲ್ಲಿ ಹೊಡೆದ್ರು. ಆಗ ಇವರಿಗೆ ಏನಾಯಿತು, ಧರ್ಮಸ್ಥಳದ ಅವರು ಹೊಡೆದ್ರು ಅಂತ ಹೇಳಿ ಆ ಒಂದು ಹಳೆ ಬಾಕಿ ಇತ್ತು. ಅದರ ನಂತರ ಧರ್ಮಸ್ಥಳದವರು
ಉಜಿರೆಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿದರು. ಈಗ ಧಾರವಾಡದಲ್ಲಿದೆಯಲ್ಲ, ಆ ಮೆಡಿಕಲ್ ಕಾಲೇಜ್ ಉಜಿರೆಯಲ್ಲಿ ಆಗುವಂಥದ್ದು, ಪ್ರಸಿದ್ಧವನ ಗುರುಕುಲದ ಈ ಕಡೆಗೆ. ಅದಕ್ಕೆ ಸುಮಾರು 40 ಎಕರೆ ಜಾಗ ಬೇಕಿತ್ತು. ಜಾಗವನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಹೊರಟರು. ಈ ಸಂದರ್ಭದಲ್ಲಿ ಅಲ್ಲಿ ಮುಸ್ಲಿಮರ ಒಬ್ಬರ ಕೈಯಲ್ಲಿ ಸ್ವಲ್ಪ ಜಾಗ ಇತ್ತು, ಅವರಿಗೆ ಹಿರಿಯರಿಂದ ಏನೋ ಬಂದ ಜಾಗ ಇತ್ತು. ಆ ಜಾಗವನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪರ್ಚೇಸ್ ಮಾಡಿದರು. ಇವರು ಯಾಕೆ ಪರ್ಚೇಸ್ ಮಾಡಿದರು ಅಂತೇಳಿ, ಇವರ ತಮ್ಮ ಮೋಹನ್ ಶೆಟ್ಟಿ ದುಬೈನಲ್ಲಿದ್ದರು, ಅವರು ಹಣ ಕಳಿಸಿದ್ರು, ಇವರು ಪರ್ಚೇಸ್ ಮಾಡಿದರು. ಪರ್ಚೇಸ್ ಮಾಡಿ ಇಟ್ಕೊಂಡ್ರು. ಯಾಕಂದರೆ ಧರ್ಮಸ್ಥಳದವ್ರು ಪರ್ಚೇಸ್ ಮಾಡ್ತಾರೆ ಇದನ್ನೊಂದು ಒಳ್ಳೆ ರೇಟಿಗೆ, ಅವರಿಗೆ ಅನಿವಾರ್ಯ ಜಾಗ ಅಂತೇಳಿ. ಧರ್ಮಸ್ಥಳದವರು ಏನು ಮಾಡಿದರು, ಈ ಜಾಗದ ಆ ಕಡೆಗೆ ರಿಟೈರ್ಡ್ ಮಾಸ್ಟ್ರು ರಘುರಾಮ್ ಶೆಟ್ಟಿ ಅಂತ ಇದ್ದಾರೆ, ಅವರ ಜಾಗವನ್ನು ಅವರು ಪರ್ಚೇಸ್ ಮಾಡಿದ್ರು. 1 ಎಕರೆ ಚಿಲ್ಲರೆ 2 ಎಕರೆ ಚಿಲ್ಲರೆ ಜಾಗವನ್ನು ಅವರು ಪರ್ಚೇಸ್ ಮಾಡಿದರು. ಪರ್ಚೇಸ್ ಮಾಡಿದರೆ ಆ ಜಾಗಕ್ಕೆ ಫೆನ್ಸಿಂಗ್ ಹಾಕಿದರು. ಫೆನ್ಸಿಂಗ್ ಹಾಕಿದಾಗ ತಿಮ್ಮರೋಡಿ ಪರ್ಚೇಸ್ ಮಾಡಿದ ಜಾಗಕ್ಕೆ 3 ಫೀಟ್ ದಾರಿ ಇರೋದು, ಅದಕ್ಕೆ ಗಿರಾಕಿಲ್ಲ, ಇವರು ತಗೊಳ್ಳಿಲ್ಲ. ಇದು ಇವರಿಗೆ ಮತ್ತೊಂದು ಬಿಸಿ. 2009ರಲ್ಲಿ ಉಜಿರೆಯಲ್ಲಿ ವಿಶ್ವ ತುಳು ಸಮ್ಮೇಳನ ಆಯಿತು. ಆ ಸಂದರ್ಭದಲ್ಲಿ ಒಂದು ಇದರದ್ದು ಸ್ಟಾಲಿದು ಜವಾಬ್ದಾರಿ ನಂಗೆ ಕೊಡಬೇಕಂತ ಹೇಳಿದರು. ಅದಕ್ಕೆ ಸಂಘಟಕರು ಒಪ್ಪಲಿಲ್ಲ. ಯಾಕಂದರೆ ಗೌರವಾಧ್ಯಕ್ಷರು ವೀರೇಂದ್ರ ಹೆಗ್ಗಡೆ ಅವರೇ, ಇಲ್ಲ ನಾವೊಂದು ಇದು ದ್ವಾರ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದರು. ಅದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಹೆಸರಿನಲ್ಲಿ ಅಂತೇಳಿ. ಮತ್ತು ಆಗಲಿ ಅಂತ ಆಯಿತು. ಅದನ್ನು ಮಾಡಿದರು. ಅದನ್ನು ಮಾಡಿ ಆ ದ್ವಾರದ ಒಳಗೆ ಹೋಗುವಾಗ ಅಂಗಡಿಗಳೆಲ್ಲ ಈ ಕೆಲವು ಸ್ಟಾಲ್ಗಳೆಲ್ಲ ಇರ್ತಾವಲ್ಲ, ಅದರ ವಸೂಲು ಮಾಡಲಿಕ್ಕೆ ಅಂತ ಹೊರಟರು. ಅದು ಕಾಂಪ್ಲಿಕೇಶನ್ ಆಯಿತು. ಸೊ ಅನೇಕ ಕಾರಣಗಳಿಗಾಗಿ ತಿಮ್ಮರೋಡಿ ಅವರಿಗೆ ಧರ್ಮಸ್ಥಳ, ಅದರಲ್ಲೂ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಕೋಪ ಇತ್ತು. ಅದು ಅಲ್ಲ, ಮತ್ತೊಂದು ಇದೆ. ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರು ಹೇಗೆ ದನಿಗಳ, ಅದೇ ರೀತಿ ಉಜಿರೆಯಲ್ಲಿ ಜನಾರ್ದನ ದೇವಸ್ಥಾನದ ಪಡ್ವಟ್ನಾಯರು, ಈಗ ಅವರ ಮಗ ಇರೋದು ಶರತಕೃಷ್ಣ ಪಡ್ವಟ್ನಾಯರಲ್ಲಿ ಮೊದಲನೇ ಪಡ್ವಟ್ನಾಯರು, ಅವರು ದನಿಗಳು. ಜನಾರ್ದನ ಸ್ವಾಮಿ ದೇವಸ್ಥಾನ ಇದೆ, ಅದರ ಆಡಳಿತ ಮುಕ್ತೇಶ್ವರವರು. ಆಯಿತಾ? ಆ ದೇವಸ್ಥಾನದ ಎದುರಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ. ಇತ್ತೀಚೆಗೆ ಸುಲಿಬೆಲೆ ಅವರು ಬಂದು ರಾಮೋತ್ಸವ ಕಾರ್ಯಕ್ರಮ ಮಾಡಿದ್ರು, ಅದೇ ಗ್ರೌಂಡಲ್ಲಿ. ಅದರ ಎದುರುಗಡೆ ಅವರು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು ಕಟ್ತಾಯಿದ್ರು ಆ ಟೈಮಲ್ಲಿ. ಆಯಿತಾ? ಅವರು ಯಾವುದೋ ಒಂದು ಅವ್ರದ್ದೇ ಜಾಗಕ್ಕೆ ಸಂಬಂಧಪಟ್ಟು ಒಂದು ಡಾಕ್ಯುಮೆಂಟಲ್ಲಿ ಏನೋ ಮಿಸ್ಟೇಕ್ ಆಗಿತ್ತು ಅಂತ ಹೇಳಿ ಮತ್ತು ಅದೇನು ಮತ್ತು ಅಧಿಕಾರಿಗಳು ಸರಿ ಮಾಡಿದ್ದಾರೆ. ಅದನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯಲ್ಲಿ ಮಾಹಿತಿ ಹಕ್ಕಲ್ಲಿ ತೆಗೆದು ತೆಗೆದುಕೊಟ್ಟದ್ದು ಯಾರು? ಇದೇ ಭಾಸ್ಕರ್ ನಾಯ್ಕ ತೆಗೆದುಕೊಟ್ಟದ್ದು. ಆಗ ಭಾಸ್ಕರ್ ನಾಯ್ಕ ಮಹೇಶ್ ಶೆಟ್ಟಿ ತಿಮ್ಮರೋಡಿಗಿದ್ದ. ಸರಿ, ಆಯಿತಾ? ತೆಗೆದುಕೊಟ್ಟು ಆ ಇದು ಪಡ್ವಟ್ನಾಯರಿಗೆ ಎದುರಿಸಿದ. ನಾನು ಅದನ್ನು ಕೇಸ್ ಹಾಕ್ತೇನೆ, ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಇಲ್ಲಿ ಕುಂಜಾರ್ಪೇತು. ಆಯಿತಾ? ಆಗ ಅವ್ರು ಹೇಳಿದರು, ಇಲ್ಲ ನನಗೆ 2 ಎಕರೆ ಜಾಗ ಕೊಡಬೇಕು ಅಂತ. ಎಷ್ಟು? 2 ಎಕರೆ ಉಜಿರೆ ಪೇಟೆಯಲ್ಲಿ. ಸೆನ್ಸಿಗೆ 5 ರಿಂದ 8 ಲಕ್ಷ ಇದೆ. ಆಗ ಊರಿನವರು ದನಿಗಳ ಸೈಡಿಗೆ ನಿಂತರು. ಯಾಕಂದ್ರೆ ಸುತ್ತಮುತ್ತ ಎಲ್ಲ ಅವ್ರದ್ದೇ ಜಾಗ, ಸರಿ, ಅವ್ರದ್ದೇ ಒಕ್ಕಲುಗಳು, ಅವರು ನಿಂತರು. ಅವನಿಗೆ ಜಾಗ ಕೊಡಬಾರ್ದು ಅಂತ. ಲಾಸ್ಟಿಗೆ ಇವರು ಪಡ್ವಟ್ನಾಯರು ಇವನ ಕಿರಿಕಿರಿ ಬೇಡ ಅಂತ ಹೇಳಿ ಅವರ ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಒಂದು ಅಂಗಡಿ ಕೊಡ್ತೇನೆ ಅಂತ ಒಪ್ಕೊಂಡ್ರು. ಅದಕ್ಕೂ ಊರಿನವರು ಅಡ್ಡ ನಿಂತರು, ಕೊಡಬಾರ್ದು ಅಂತೇಳಿ. ಆಗ ಪಡ್ವಟ್ನಾಯರಿಗೂ ಏನು ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಅವರು ಕೊಡಲಿಲ್ಲ. ಈ ಸಂದರ್ಭದಲ್ಲಿ ಇವ ಏನು ಮಾಡಿದ, ಅವರು ಕುಂಜಾರ್ಪದ ಜಾಗಕ್ಕೆ ಬೇಲಿ ಹಾಕಿದ್ದ. ಅದು ಆ ವಿವಾದದ ಜಾಗ ಏನಿತ್ತು ಆ ಜಾಗಕ್ಕೆ ಬೇಲಿ ಹಾಕಿದ. ಬೇಲಿ ಹಾಕಿದ್ದನ್ನು ಊರಿನವರು ಕಿತ್ತು ಬಿಸಾಡಿದರು. ಆ ಸಂದರ್ಭದಲ್ಲಿ ಹರ್ಷೇಂದ್ರ ಕುಮಾರ್ ಅವರು ಯಾವುದೋ ಕಾರಣಕ್ಕೆ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಬಂದರು. ಇದು ಇವನಿಗೆ ಮಹೇಶ್ ಶೆಟ್ಟಿಗೆ ಏನಾಯಿತು ಅಂತ ಹೇಳಿದರೆ, ಹರ್ಷೇಂದ್ರ ಕುಮಾರರು ಬಂದು ಆ ಬೇಲಿ ಕಿತ್ತೆಸೆದರು ಅಂತಾಯಿತು. ಆಯಿತಾ? ಆ ಕೇಸು ಹೈಕೋರ್ಟಿಗೆ ಹೋಗಿತ್ತು. ಹೈಕೋರ್ಟಲ್ಲಿದೆ ಆ ಕೇಸು, ಕುಂಜಾರ್ಪೆದ್ದು. ಆಯಿತಾ? ಇದಿದೆ, ಅದು ನ್ಯಾಯಾಂಗ ನಿಂದನೆ ಪ್ರಕರಣಗಳಿವೆ.
ಅವರು ತಾರನಾಥ ಪೂ ಅಂತ ಹೇಳಿ ವಕೀಲರು ಅದನ್ನು ಅವರದ್ದು ಜಾಗ ಆ ರೀತಿಯಲ್ಲಿದೆ. ಈ ಎಲ್ಲ ವೈಯಕ್ತಿಕ ಕಾರಣಕ್ಕಿರುವ ದ್ವೇಷಗಳನ್ನ ಈಗ ಒಟ್ಟುಗೂಡಿಸಿ ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ತಿಮ್ಮರೋಡಿ ಅವರು ಆಂದೋಲನ ಪ್ರಾರಂಭ ಮಾಡ್ಲಿಕ್ಕೆ ಕಾರಣವಾಯಿತು. ಖಂಡಿತ ಹೌದು. ಬಟ್ ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಇದೇ ಭಾಸ್ಕರ್ ರಾಯರು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡು ಬಾ ಅಂತ ಹೇಳಿ ಕರೆದಿದ್ರಂತೆ ತಿಮ್ಮರೋಡಿ ಅವರನ್ನ, ನಾನು ಬರೋದಿಲ್ಲ ಅಂತ ಹೇಳಿದ್ರಂತೆ. ನಿಜಾನ ಇದು? ನೋಡಿ, ಹೊರಗೆಲ್ಲ ಜನ ಸೇರಿದ್ದಾರೆ, ಆಯಿತಾ, ಒಳಗೆ ಪೊಲೀಸ್ ಆಫೀಸರ್ಗಳಿದ್ದಾರೆ, ಆರೋಪಿ ಇದ್ದಾನೆ. ಈ ಪೊಲೀಸ್ ಅಧಿಕಾರಿಗಳು ಭಾಸ್ಕರ್ ಧರ್ಮಸ್ಥಳವನ್ನು ಜನರನ್ನು ಕಂಟ್ರೋಲ್ ಮಾಡಿ ಅಂತೇಳಿ ಭಾಸ್ಕರ್ ಧರ್ಮಸ್ಥಳ ಕರೆದದ್ದು, ತಿಮ್ಮರೋಡಿಯನ್ನು ಕರೆದದ್ದಲ್ಲ. ಭಾಸ್ಕರ್ ಧರ್ಮಸ್ಥಳ ಅಲ್ಲೇ ಇದ್ದರು, ಅವರು ಸಹ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು, ಆಯಿತಾ. ಅವರು ಹೋಗಿ ಹೇಳಿದ್ದಾರೆ, ಈಗ ನೋಡಿ ಇದ್ದಾನೆ ಇಲ್ಲಿ, ನಾವೇನು ಮಾಡೋದಿಲ್ಲ, ನೀವು ಜನರನ್ನು ಸಮಾಧಾನ ಮಾಡಿ. ಯಾಕಂದರೆ ಭಾಸ್ಕರ್ ಧರ್ಮಸ್ಥಳ ಸಂಘ ಪರಿವಾರದಲ್ಲಿ ಸಕ್ರಿಯರಾಗಿದ್ದವರು, ಅವರ ಬಗ್ಗೆ ಒಳ್ಳೆ ಗೌರವ ಇದೆ. ಹಾಗೆ ಅವರು ಬಂದು ಇವರನ್ನು ಸಮಾಧಾನ ಮಾಡಿದರು. ಆಯಿತು ಅಂತ ಜನರು ಒಪ್ಪಿಕೊಂಡ್ರು. ಆಗ ಯಾರೋ ಒಬ್ಬರು ಇದು ಮಾಡಿ, ಇಲ್ಲ ಅವರನ್ನು ನೋಡಬೇಕು, ನಮಗೆ ನೋಡಬೇಕು ಅಂತ ಆಯಿತು. ಈ ಸಂದರ್ಭದಲ್ಲಿ ಇವರನ್ನು ಸಂತೋಷ್ ರಾವ್ನನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿನ ಕಚೇರಿಯ ಸೈಡ್ನ ಪ್ಯಾಸೇಜ್ ಇದೆ, ಆ ಪ್ಯಾಸೇಜಿಗೆ ಕರ್ಕೊಂಡು ಬಂದು ತೋರಿಸಿದರು ಭಾಸ್ಕರ್ ರೈ ಅವರು. ಮತ್ತು ಆಯಿತಾ, ಮತ್ತು ಅವ್ರನ್ನ ಒಳಗೆ ಕರ್ಕೊಂಡು ಹೋದರು. ಈ ಸಂದರ್ಭದಲ್ಲಿ ಪುನಃ ಜನರಲ್ಲಿ ಗೊಂದಲ ಸೃಷ್ಟಿಯಾದಾಗ ಈ ಸುದರ್ಶನ್ ಏನು ಮಾಡಿದರು, ಉಪ್ಪಿನಗಡಿ ಸರ್ಕಲ್ ಇನ್ಸ್ಪೆಕ್ಟ್ರು, ಇವರು ಲಾಠಿ ಚಾರ್ಜ್ ಮಾಡಿದರು. ಲಾಠಿ ಚಾರ್ಜ್ ಮಾಡಿದಾಗ ಜನ ಚಲ್ಲಾಪಿಲ್ಲಿ ಆದರು. ಚಲ್ಲಾಪಿಲ್ಲಿ ಆದಾಗ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರ ಹಾಲಿ ಸದಸ್ಯರಂತ ಗೊತ್ತಿಲ್ಲ, ಇದು ದಲಿತ ಸಮುದಾಯಕ್ಕೆ ಸೇರಿದವರು, ಅವರು ಓಡುವಾಗ ಬಿದ್ದು ಗಾಯಗೊಂಡರು. ಹಾಗೆ ಅವರನ್ನು ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದರು, ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ. ಅವರು ಈ ತಿಮ್ಮರೋಡಿಯೊಟ್ಟಿಗೆ ಇದ್ದವರು. ಹಾಗೆ ಅವರು ಇನ್ನೂ ಅಲ್ಲಿ ಪೊಲೀಸರ ವಿರುದ್ಧ ಹೇಳಿದರೆ ಕೇಸ್ ಆಗುತ್ತೆ, ಅಟ್ರಾಸಿಟಿ ಬರುತ್ತೆ, ಪೊಲೀಸರು ಸಸ್ಪೆಂಡ್ ಆಗ್ತಾರೆ. ಹಾಗೆ ಈ ತಿಮ್ಮರೋಡಿಗೆ ಫೋನ್ ಮಾಡಿ ಕರೆದದ್ದು. ಅವರನ್ನು ಆಸ್ಪತ್ರೆ ಡಿಸ್ಚಾರ್ಜ್ ಮಾಡಿ ಬೇರೆ ಎಲ್ಲಿಗಾದರು ಇದು ಮಾಡ್ಕೊಂಡು ಹಾಗೆ ತಿಮ್ಮರೋಡಿ ಎಂಟ್ರಿ ಆದದ್ದು. ಇಲ್ಲದೆ ತಿಮ್ಮರೋಡಿಯನ್ನು ಪೊಲೀಸರು ಕರೆದಂತ ಹೇಳೋದು ಅದಕ್ಕೆ, ಆಯಿತಾ. ಈ ಸಂದರ್ಭದಲ್ಲಿ ಗೊಂದಲಗಳಾಯ್ತಲ್ಲ, ಪೊಲೀಸರು ಲಾಠಿ ಚಾರ್ಜ್ ಎಲ್ಲ ಮಾಡಿದಾರಲ್ಲ, ಪೊಲೀಸರು ಕೇಸ್ ಮಾಡಬೇಡ್ವಾ? ಹಾಗೆ ಅಲ್ಲಿ ಕ್ರೈಮ್ ನಂಬರ್ 254 ಮತ್ತು 255 ಎರಡು ಕೇಸುಗಳು ದಾಖಲಾಯಿದವು. ತಿಮ್ಮರೋಡಿ ಅವರು ಹೇಳ್ತಾರಲ್ಲ, ನನ್ನನ್ನು ಊಟ ಬಿಟ್ಟು ಓಡಿ ಅಂತ ಹೇಳಿದ ಅಂತ ಹೇಳಿ ಈ ಗೊಂದಲದ ಹಿನ್ನೆಲೆಯಲ್ಲಿ, ಲಾಠಿ ಚಾರ್ಜ್ ಆದ ಹಿನ್ನೆಲೆಯಲ್ಲಿ ಎರಡು ಕೇಸುಗಳು ದಾಖಲಾಗಿತ್ತು. ಅದು ನಾನ್ ಬೈಲೇಬಲು ಅಲ್ಲ, ಬೈಲೇಬಲೇ ಸೆಕ್ಷನ್ಗಳು. ಸೌಜನ್ಯ ಹೋರಾಟಕ್ಕಲ್ಲ ಇದು, ಸೌಜನ್ಯ ಹೋರಾಟ ಸ್ಟೇಷನ್ ಹತ್ರ ಆದ ಗಲಾಟೆಗೆ, ಸ್ಟೇಷನ್ ಹತ್ತಕ್ಕೆ ಅವ್ರು ಹೇಳ್ಕೊಂಡಿದ್ದು ಹೆಂಗಿತ್ತು ಅಂದ್ರೆ ಸೌಜನ್ಯ ಹೋರಾಟಕ್ಕೋಸ್ಕರನೇ ಪೊಲೀಸರು ಟಾರ್ಗೆಟ್ ಮಾಡಿ ಹೊಡಿಯೋಕೆ ಬರ್ತಿದ್ದಾರೆ ಅನ್ನೋ ಥರದಲ್ಲಿ. ಇಲ್ಲ, ಇಲ್ಲಿ ಅದಕ್ಕೆ ಓಡಿದ್ದು. ಅದರ ನಂತರ ಅದಕ್ಕೆ ಒಂದು ತಿಂಗಳ ನಂತರ ಆಂಟಿಸಿಪೇಟರಿ ಬೇಲ್ ತಗೊಂಡು ಬಂದದ್ದು, ಆಯ್ತಾ. ಆ ಎರಡು ಕೇಸಿಗೆ ಭಾಸ್ಕರ್ ರೈ ಅವರು ಬಿ ರಿಪೋರ್ಟ್ ಹಾಕಿದ್ದಾರೆ. ಎರಡು ಕೇಸಿಗೆ ಕ್ರೈಮ್ ನಂಬರ್ 254 ಮತ್ತು 255 ಸರಿ, ಎರಡೂ ಕೇಸಿಗೆ 250 ಸೌಜನ್ಯ ಕೇಸು, ಅದರ ನಂತರ 3 ಕೇಸು ಬೇರೆ ಆಗಿದೆ. ಅಲ್ಲಿ 254 ಮತ್ತು 255 ಈ ಕೇಸು. ಸರಿ, ಹಿಂಗೆ ಯಾರದ್ದೋ ರಕ್ಷಣೆಗೆ ಬಂದ ತಿಮ್ಮರೋಡಿ ಅವರು ಸೌಜನ್ಯ ಕುಟುಂಬಸ್ಥರ ಜೊತೆಯಲ್ಲಿ ಒಡನಾಟ ಬೆಳೆಸಿದ್ ಯಾವಾಗ? ಹೋರಾಟಗಾರರು ಆಗಿದ್ದು ಯಾವಾಗ? ನೋಡಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೋರಾಟಗಾರ ಇಲ್ಲ ಅಂತ ನಾನು ಹೇಳಲ್ಲ. ಅವರೇ ಹೇಳ್ಕೊಳ್ಳುವಾಗೆ ನಾನು RSS ಅಲ್ಲಿದ್ದೆ, ಚಡ್ಡಿ ಹಾಕಿದ್ದೆ, ಅದು ಹಾಕಿದ್ದೆ, ಇದು ಹಾಕಿದ್ದೆ, ಅದೆಲ್ಲ ಸುಳ್ಳು. ITC ಆಗಿದೆ, OTC ಆಗಿದೆ, ಅದೆಲ್ಲ ಸುಳ್ಳು. ಯಾಕಂದರೆ ಅವರು 9ನೇ ಕ್ಲಾಸಲ್ಲಿ ಡ್ರಾಪ್ಔಟ್ ಆಗಿ ಬಾಂಬೆಗೆ ಹೋಟೆಲ್ನ ಕೆಲಸಕ್ಕೆ ಹೋದವರು. ಅವರು ವಾಪಸ್ ಬಂದದ್ದೇ 91ರಲ್ಲಿ, ವಾಪಸ್ ಬಂದದ್ದು 91ರಲ್ಲಿ. ಅದನಂತರ ಅಲ್ಲಿ ಒಂದು 4 ಹುಡುಗರೊಟ್ಟಿಗೆ ಸೇರಿಕೊಂಡು ಇದ್ದರೆ ಹೊರತು ಸಂಘಟನೆಯಲ್ಲಿ ಇರಲಿಲ್ಲ. ಇವ್ರ ಪರಿಚಯ 97ರಲ್ಲಿ ಅವರೊಬ್ಬ ಮುಸ್ಲಿಂ ಹುಡುಗನಿಗೆ ಹೊಡೆದು ಅವನು ಅರೆಬೆತ್ತಲೆ ಮಾಡಿದ್ರಿಂದ
ಅವನಿಗೆ ಯಾರೋ ಒಬ್ಬ ಚಾಕು ಗೀರಿದ್ರಿಂದ ಇವರನ್ನು ಸೇರಿಸಿ ಕೆಲವರ ಮೇಲೆ 301 ಕೇಸ್ ಹಾಕಿದ್ರಿಂದ ಮತ್ತು ಇವನ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ರಿಂದ ಉಜಿರೆಯಲ್ಲಿ ರೌಡಿ ಆದದ್ದು. ಒಂದೇ ಕೇಸಿಗೆ ರೌಡಿ ಶೀಟ್ ಓಪನ್ ಮಾಡಿದ್ದವರ ಮೇಲೆ. ಸಾಮಾನ್ಯವಾಗಿ 2-3 ಕೇಸುಗಳಲ್ಲಿ ರೌಡಿ ಶೀಟ್ ಓಪನ್ ಮಾಡೋದು. ಮಹೇಶೆಟ್ಟಿಯ ಮೇಲೆ ಒಂದೇ ಕೇಸಿಗೆ ರೌಡಿ ಶೀಟ್ ಓಪನ್ ಮಾಡಿದ್ದು. ಅದು ಮುಸ್ಲಿಂ ಯುವಕನ ಮೇಲೆ ಚಾಕುವಿನಿಂದ ಗೀರಿದ್ರು ಅಂತ. ಆ ಟೈಮಲ್ಲಿ ಅಲ್ಲಿನ ಬಿ ಜೆ ಪಿ ನಾಯಕರು ಯಾರು, ಇದೇ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕರು ಇರ್ಬೋದು, ಕಲ್ಮಂಜ ಮೋಹನ್ ರಾಯರ್ ಇರ್ಬೋದು, ಈ ಇವರು ಬೇರೆ ಬೇರೆ ಪ್ರಭಾಕರ್ ಬಂಗೇರ ಶಾಸಕರು ಆಗ, ಇವರೆಲ್ಲ ಪ್ರೊಟೆಕ್ಟ್ ಮಾಡಿದ್ದು ಇವರನ್ನು. ಒಂದು ಕಾರಲ್ಲಿ ಕೂರಿಸಿ ಇವರನ್ನು ಇಲ್ಲಿ ಪುತ್ತೂರು ಕೋರ್ಟಿಗೆ ಕರ್ಕೊಂಡೋಗಿ ಪೊಲೀಸರು ಜೀಪಲ್ಲಿ ಕೋರ್ಟಿನಿಂದ ಹೇಳ್ಕೊಂಡು ಬರಲಿಕ್ಕೆ ನೋಡಿ, ಅಲ್ಲಿನ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಇವರನ್ನು ಪ್ರೊಟೆಕ್ಟ್ ಮಾಡಿ ಕೋರ್ಟ್ನ ಒಳಗೆ ನುಗ್ಗಿಸಿ ಅವರಿಗೆ ಜಾಮೀನು ಮಾಡಿಸಿದ್ದು. ಅದರ ನಂತರ ಇವರನ್ನು ಲೀಡರ್ ಅಂತ ಮಾಡಿದ್ದು ಬಿ ಜೆ ಪಿಯವರು. ಯಾಕೆ ಗೊತ್ತಾ? ಮುಸ್ಲಿಂ ಹುಡುಗನಿಗೆ ಒಂದು ಮುಸ್ಲಿಮ್ಗೆ ಹೊಡೆದದ್ದು, ಸರಿ, ಒಂದು ಮುಸ್ಲಿಮ್ಗೆ ಹೊಡೆದದ್ದು. ಮತ್ತೆ ಮುಂದೆ ಹೋಗುವಂಥ ಚಾತಿ ಇತ್ತು. 4 ಮಂದಿ ಹಿಂದೆ ಇದ್ದರೆ ಮುಂದೆ ಹೋಗಲಿಕ್ಕೆ, 4 ಮಂದಿ ಹಿಂದೆ ಇದ್ದರೆ ಮುಂದೆ ಹೋಗಲಿಕ್ಕೆ ಧೈರ್ಯ ಇತ್ತು. ಸರಿ, ಹಿಂದೆ ಇಲ್ಲ ಇದ್ರೆ ಇವ ಮುಂದೆ ಹೋಗಲ್ಲ. ಸರಿ ಸರಿ ಮುಂದೆ ಹೋಗ್ತಾ ಇದ್ದ. ಹುಡುಗರನ್ನು ಬಿಟ್ಟು ಕೊಡ್ತಾ ಇರಲಿಲ್ಲ. ಅದರ ಮಟ್ಟಿಗೆ ನಾವು ಮಹೇಶ್ ತಿಮ್ಮರೋಡಿಯನ್ನು ಮೆಚ್ಚುವುದೇ. ಸರಿ ಸರ್. ಕುಸುಮಾವತಿ ಅವರು ಅದು ಮತ್ತೆ ಹೇಳ್ತಾನೆ. ಅಲ್ಲಿಗೆ ತಿಮ್ಮರೋಡಿಯನ್ನು ಈ ಬಿ ಜೆ ಪಿಯವರು ಲೀಡರ್ ಮಾಡಿದರು. ಹಿಂದೂ ಜಾಗರಣೆಯ ವೇದಿಕೆಯ ತಾಲೂಕು ಸಂಚಾಲಕ ಕೊಟ್ಟರು, ಜವಾಬ್ದಾರಿ ಕೊಟ್ಟರು. ಆಗ ಆ ಸಂದರ್ಭದಲ್ಲಿ ಏನಿತ್ತು ಗೊತ್ತಾ ನಿಮಗೆ? ಈ ಕಸಾಯಿಖಾನೆಗೆ ಹೋಗುತ್ತಿರುವ ದನಗಳನ್ನೆಲ್ಲ ಹಿಡಿದು ಬಡಿದು ಎಲ್ಲ ಮಾಡೋದು ಆಗ ಎಲ್ಲ ಕಡೆಗಳಲ್ಲಿ ಆಗ್ತಾಯಿತ್ತು. ಆಗ ಬೇರೆ ಬೇರೆ ಕಡೆಗಳಲ್ಲಿ ಪೊಲೀಸ್ ಕೇಸ್ ಆದಂಥ ಹುಡುಗರನ್ನು ರೆಸ್ಕ್ಯೂ ಮಾಡಲಿಕ್ಕೆ ತಿಮ್ಮರೋಡಿಯ ಮನೆ ಒಂದು ಕಾಯಮಡ್ಡೆ ಆಯಿತು. ನಾವು ಇವತ್ತಿಗೂ ನಾವು ಅವರ ಬಿ ಜೆ ಪಿಯ ಹುಡುಗರೆಲ್ಲ ಹೇಳ್ತಾರೆ, ತಿಮ್ಮರೋಡಿ ಅವರ ಹೆಂಡತಿ ಸರೋಜಕ್ಕ ತಾಯಿ ಅಂತೇಳಿ. ಯಾಕಂದರೆ 100 ಹುಡುಗರಿಗೆ ಊಟ ಆಗಿದ್ದಾರೆ ಪಾಪ ಬೇಯಿಸಿ. ಈ ಬೇರೆ ಬೇರೆ ಕಡೆಯಲ್ಲಿ ಕೇಸುಗಳನ್ನು ಹಾಕಿಸಿಕೊಂಡು ತಪ್ಪಿಸಿಕೊಳ್ಳಲಿಕ್ಕೆ ಇಲ್ಲಿಗೆ ಬರೋದು. ಯಾಕಂದ್ರೆ ಒಳ್ಳೆ ಜಾಗ ಇತ್ತಲ್ಲ, ಕಾಡು ಗುಡ್ಡ ಎಲ್ಲ ಇತ್ತು ತಪ್ಪಿಸಿಕೊಳ್ಳಲಿಕ್ಕೆ, ಊಟಕ್ಕೆ ಇಲ್ಲಿ ಮನೆ ಇತ್ತು. ಆ ರೀತಿಯಾಗಿ ಇವರು ಲೀಡರಾಗಿ ಬೆಳೆದದ್ದು. ಲೀಡರಾಗಿ ಬೆಳೆದಿಂದಾಗಿ ಅಹಂಕಾರಗಳು ತಲೆಗಾರಿದ್ದು. ಪರಿಣಾಮ ಇಷ್ಟೇ ಆಗಿದೆ. ಸಭೆಯಲ್ಲಿದ್ದ ಈ ಕಮ್ಯುನಿಸ್ಟರು ಮಹೇಶ್ ತಿಮ್ಮರೋಡಿಯವರು ಭಾಷಣದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಆ ಸಂದರ್ಭದಲ್ಲಿ ಒಂದು ಡ್ರಮ್ ಇಟ್ಟಿದ್ರು. ಆ ಡ್ರಮ್ಮಿಗೆಲ್ಲ ದುಡ್ಡು ಹಾಕಿದ್ರು. ಅವರು 25 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಡ್ರಮ್ಮನ್ನು ಕೊಂಡೋದು ಮಹೇಶ್ ಶೆಟ್ಟಿ ಮನೆಗೆ, ಸೌಜನ್ಯದ ಮನೆಗೆ ಕೊಂಡೋಗ್ಲಿಲ್ಲ. ಈ ಎಲ್ಲ ವೈಯಕ್ತಿಕ ಕಾರಣಕ್ಕಿರುವ ದ್ವೇಷಗಳನ್ನ ಈಗ ಒಟ್ಟುಗೂಡಿಸಿ ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ತಿಮ್ಮರೋಡಿ ಅವರು ಆಂದೋಲನ ಪ್ರಾರಂಭ ಮಾಡ್ಲಿಕ್ಕೆ ಕಾರಣವಾಯಿತು. ಖಂಡಿತ ಹೌದು. ಬಟ್ ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಇದೇ ಭಾಸ್ಕರ್ ರಾಯರು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡು ಬಾ ಅಂತ ಹೇಳಿ ಕರೆದಿದ್ರಂತೆ ತಿಮ್ಮರೋಡಿ ಅವರನ್ನ. ನಾನು ಬರೋದಿಲ್ಲ ಅಂತ ಹೇಳಿದ್ರಂತೆ, ನಿಜಾನ ಇದು? ನೋಡಿ, ಹೊರಗೆಲ್ಲ ಜನ ಸೇರಿದ್ದಾರೆ, ಆಯಿತಾ? ಒಳಗೆ ಪೊಲೀಸ್ ಆಫೀಸರ್ಗಳಿದ್ದಾರೆ, ಆರೋಪಿ ಇದ್ದಾನೆ. ಈ ಪೊಲೀಸ್ ಅಧಿಕಾರಿಗಳು ಭಾಸ್ಕರ್ ಧರ್ಮಸ್ಥಳವನ್ನು ಜನರನ್ನು ಕಂಟ್ರೋಲ್ ಮಾಡಿ ಅಂತೇಳಿ ಭಾಸ್ಕರ್ ಧರ್ಮಸ್ಥಳ ಕರೆದದ್ದು, ತಿಮ್ಮರೋಡಿಯನ್ನು ಕರೆದದ್ದಲ್ಲ. ಭಾಸ್ಕರ್ ಧರ್ಮಸ್ಥಳ ಅಲ್ಲೇ ಇದ್ದರು. ಅವರು ಸಹ ಹಿಂದೂ ಜಾಗರಣೆ ವೇದಿಕೆಯ ಪ್ರಮುಖರು, ಆಯಿತಾ? ಅವರು ಹೋಗಿ ಹೇಳಿದ್ದಾರೆ, ಈಗ ನೋಡಿ ಇದ್ದಾನೆ ಇಲ್ಲಿ, ನಾವೇನು ಮಾಡೋದಿಲ್ಲ, ನೀವು ಜನರನ್ನು ಸಮಾಧಾನ ಮಾಡಿ. ಯಾಕಂದರೆ ಭಾಸ್ಕರ್ ಧರ್ಮಸ್ಥಳ ಸಂಘ ಪರಿವಾರದಲ್ಲಿ ಸಕ್ರಿಯರಾಗಿದ್ದವರು, ಅವರ ಬಗ್ಗೆ ಒಳ್ಳೆ ಗೌರವ ಇದೆ. ಹಾಗೆ ಅವರು ಬಂದು ಇವರನ್ನು ಸಮಾಧಾನ ಮಾಡಿದರು. ಆಯಿತು ಅಂತ ಜನರು ಒಪ್ಪಿಕೊಂಡ್ರು. ಆಗ ಯಾರೋ ಒಬ್ಬರು ಇದು ಮಾಡಿ, ಇಲ್ಲ ಅವರನ್ನು ನೋಡಬೇಕು, ನಮಗೆ ನೋಡಬೇಕು ಅಂತ ಆಯಿತು. ಈ ಸಂದರ್ಭದಲ್ಲಿ ಇವರನ್ನು ಸಂತೋಷ್ ರಾವ್ನನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಿನ ಕಚೇರಿಯ ಸೈಡ್ನ ಪ್ಯಾಸೇಜ್ ಇದೆ, ಆ ಪ್ಯಾಸೇಜಿಗೆ ಕರ್ಕೊಂಡು ಬಂದು ತೋರಿಸಿದ್ರು ಭಾಸ್ಕರ್ ರೈ ಅವರು. ಮತ್ತು ಆಯಿತಾ, ಮತ್ತು ಅವ್ರನ್ನ ಒಳಗೆ ಕರ್ಕೊಂಡು ಹೋದವರು. ಈ ಸಂದರ್ಭದಲ್ಲಿ ಪುನಃ ಜನರಲ್ಲಿ ಗೊಂದಲ ಸೃಷ್ಟಿಯಾದಾಗ ಈ ಸುದರ್ಶನ್ ಏನು ಮಾಡಿದರು, ಉಪ್ಪಿನಗಡಿ ಸರ್ಕಲ್ ಇನ್ಸ್ಪೆಕ್ಟ್ರು, ಇವರು ಲಾಠಿ ಚಾರ್ಜ್ ಮಾಡಿದರು. ಲಾಠಿ ಚಾರ್ಜ್ ಮಾಡಿದಾಗ ಜನ ಚಲ್ಲಾಪಿಲ್ಲಿ ಆದರು. ಚಲ್ಲಾಪಿಲ್ಲಿ ಆದಾಗ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರ ಹಾಲಿ ಸದಸ್ಯರಂತ ಗೊತ್ತಿಲ್ಲ,
ಇದು ದಲಿತ ಸಮುದಾಯಕ್ಕೆ ಸೇರಿದವರು. ಅವರು ಓಡುವಾಗ ಬಿದ್ದು ಗಾಯಗೊಂಡರು. ಹಾಗೆ ಅವರನ್ನು ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದರು, ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ. ಅವರು ಈ ತಿಮ್ಮರವಡಿಯೊಟ್ಟಿಗೆ ಇದ್ದವರು. ಹಾಗೆ ಅವರು ಇನ್ನೂ ಅಲ್ಲಿ ಪೊಲೀಸರ ವಿರುದ್ಧ ಹೇಳಿದರೆ ಕೇಸ್ ಆಗುತ್ತೆ, ಅಟ್ರಾಸಿಟಿ ಬರುತ್ತೆ, ಪೊಲೀಸರು ಸಸ್ಪೆಂಡ್ ಆಗ್ತಾರೆ. ಹಾಗೆ ಈ ತಿಮ್ಮರವಡಿಗೆ ಫೋನ್ ಮಾಡಿ ಕರೆದದ್ದು. ಅವರನ್ನು ಆಸ್ಪತ್ರೆ ಡಿಸ್ಚಾರ್ಜ್ ಮಾಡಿ ಬೇರೆ ಎಲ್ಲಿಗಾದರು ಇದು ಮಾಡ್ಕೊಂಡು ಹಾಗೆ ತಿಮ್ಮರವಡಿ ಎಂಟ್ರಿ ಆದದ್ದು. ಇಲ್ಲದೆ ತಿಮ್ಮರವಡಿಯನ್ನು ಪೊಲೀಸರು ಕರೆದಂತ ಹೇಳೋದು ಅದಕ್ಕೆ. ಆಯಿತಾ? ಈ ಸಂದರ್ಭದಲ್ಲಿ ಗೊಂದಲಗಳಾಯ್ತಲ್ಲ, ಪೊಲೀಸರು ಲಾಠಿ ಚಾರ್ಜ್ ಎಲ್ಲ ಮಾಡಿದಾರಲ್ಲ, ಪೊಲೀಸರು ಕೇಸ್ ಮಾಡಬೇಡವಾ? ಹಾಗೆ ಅಲ್ಲಿ ಕ್ರೈಮ್ ನಂಬರ್ 254 ಮತ್ತು 255 ಎರಡು ಕೇಸುಗಳು ದಾಖಲಾಯಿತು. ತಿಮ್ಮರವಡಿ ಅವರು ಹೇಳ್ತಾರಲ್ಲ, ನನ್ನನ್ನು ಊಟ ಬಿಟ್ಟು ಓಡಿ ಅಂತ ಹೇಳಿದ ಅಂತ ಹೇಳಿ ಈ ಗೊಂದಲದ ಹಿನ್ನೆಲೆಯಲ್ಲಿ, ಲಾಠಿ ಚಾರ್ಜ್ ಆದ ಹಿನ್ನೆಲೆಯಲ್ಲಿ 2 ಕೇಸುಗಳು ದಾಖಲಾಗಿತ್ತು. ಅದು ನಾನ್ ಬೈಲೇಬಲು ಅಲ್ಲ, ಬೈಲೇಬಲೇ ಸೆಕ್ಷನ್ಗಳು. ಸೌಜನ್ಯ ಹೋರಾಟಕ್ಕಲ್ಲ ಇದು. ಸೌಜನ್ಯ ಅವರ ಸ್ಟೇಷನ್ ಹತ್ರ ಆದ ಗಲಾಟೆಗೆ, ಸ್ಟೇಷನ್ ಹತ್ತಕ್ಕೆ ಅವ್ರು ಹೇಳ್ಕೊಂಡಿದ್ದು ಹೆಂಗಿತ್ತು ಅಂದ್ರೆ ಸೌಜನ್ಯ ಹೋರಾಟಕ್ಕೋಸ್ಕರನೇ ಪೊಲೀಸರು ಟಾರ್ಗೆಟ್ ಮಾಡಿ ಹೊಡಿಯೋಕೆ ಬರ್ತಿದ್ದಾರೆ ಅನ್ನೋ ಥರದಲ್ಲಿ. ಇಲ್ಲ, ಇಲ್ಲಿ ಅದಕ್ಕೆ ಓಡಿದ್ದು. ಅದರ ನಂತರ ಅದಕ್ಕೆ 1 ತಿಂಗಳ ನಂತರ ಆಂಟಿಸಿಪೇಟರಿ ಬೇಲ್ ತಗೊಂಡು ಬಂದದ್ದು. ಆಯ್ತಾ? ಆ ಎರಡು ಕೇಸಿಗೆ ಭಾಸ್ಕರ್ ರೈ ಅವರು ಬಿ ರಿಪೋರ್ಟ್ ಹಾಕಿದ್ದಾರೆ. ಆ 2 ಕೇಸಿಗೆ ಕ್ರೈಮ್ ನಂಬರ್ 254 ಮತ್ತು 255 ಸರಿ, 2 ಕೇಸು. 250 ಸೌಜನ್ಯ ಕೇಸು, ಅದರ ನಂತರ 3 ಕೇಸು ಬೇರೆ ಆಗಿದೆ. ಅಲ್ಲಿ 254 ಮತ್ತು 255 ಈ ಕೇಸು. ಸರಿ, ಹಿಂಗೆ ಯಾರದ್ದೋ ರಕ್ಷಣೆಗೆ ಬಂದ ತಿಮ್ಮರೋಡಿ ಅವರು ಸೌಜನ್ಯ ಕುಟುಂಬಸ್ಥರ ಜೊತೆಯಲ್ಲಿ ಒಡನಾಟ ಬೆಳೆಸಿದ ಯಾವಾಗ? ಹೋರಾಟಗಾರರು ಆಗಿದ್ದು ಯಾವಾಗ? ನೋಡಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೋರಾಟಗಾರ ಇಲ್ಲ ಅಂತ ನಾನು ಹೇಳಲ್ಲ. ಅವರೇ ಹೇಳ್ಕೊಳ್ಳುವಾಗೆ ನಾನು RSS ಅಲ್ಲಿದ್ದೆ, ಚಡ್ಡಿ ಹಾಕಿದ್ದೆ, ಅದು ಹಾಕಿದ್ದೆ, ಇದು ಹಾಕಿದ್ದೆ, ಅದೆಲ್ಲ ಸುಳ್ಳು. ITC ಆಗಿದೆ, OTC ಆಗಿದೆ, ಅದೆಲ್ಲ ಸುಳ್ಳು. ಯಾಕಂದರೆ ಅವರು 9ನೇ ಕ್ಲಾಸಲ್ಲಿ ಡ್ರಾಪ್ಔಟ್ ಆಗಿ ಬಾಂಬೆಗೆ ಹೋಟೆಲ್ನ ಕೆಲಸಕ್ಕೆ ಹೋದವರು. ಅವರು ವಾಪಸ್ ಬಂದದ್ದೇ 91ರಲ್ಲಿ. ಅದನಂತರ ಅಲ್ಲಿ ಒಂದು 4 ಹುಡುಗರೊಟ್ಟಿಗೆ ಸೇರಿಕೊಂಡು ಇದ್ದರೆ ಹೊರತು ಸಂಘಟನೆಯಲ್ಲಿ ಇರಲಿಲ್ಲ. ಇವ್ರ ಪರಿಚಯ 97ರಲ್ಲಿ ಅವರೊಬ್ಬ ಮುಸ್ಲಿಂ ಹುಡುಗನಿಗೆ ಹೊಡೆದು ಅವನು ಅರೆಬೆತ್ತಲೆ ಮಾಡಿದ್ರಿಂದ, ಅವನಿಗೆ ಯಾರೋ ಒಬ್ಬ ಚಾಕು ಗೀರಿದ್ರಿಂದ, ಇವರನ್ನು ಸೇರಿಸಿ ಕೆಲವರ ಮೇಲೆ 301 ಕೇಸ್ ಹಾಕಿದ್ರಿಂದ, ಮತ್ತು ಇವನ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ರಿಂದ ಉಜಿರೆಯಲ್ಲಿ ರೌಡಿ ಆದದ್ದು. ಒಂದೇ ಕೇಸಿಗೆ ರೌಡಿ ಶೀಟ್ ಓಪನ್ ಮಾಡಿದ್ದವರ ಮೇಲೆ. ಸಾಮಾನ್ಯವಾಗಿ 2-3 ಕೇಸುಗಳಲ್ಲಿ ರೌಡಿ ಶೀಟ್ ಓಪನ್ ಮಾಡೋದು. ಮಹೇಶ್ ಶೆಟ್ಟಿಯ ಮೇಲೆ ಒಂದೇ ಕೇಸಿಗೆ ರೌಡಿ ಶೀಟ್ ಓಪನ್ ಮಾಡಿದ್ದು. ಅದು ಮುಸ್ಲಿಂ ಯುವಕನ ಮೇಲೆ ಚಾಕುವಿನಿಂದ ಗೀರಿದ್ರು ಅಂತ. ಆ ಟೈಮಲ್ಲಿ ಅಲ್ಲಿನ BJP ನಾಯಕರು ಯಾರು, ಇದೇ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕರು ಇರ್ಬೋದು, ಕಲ್ಮಂಜ ಮೋಹನ್ ರಾಯರ್ ಇರ್ಬೋದು, ಈ ಇವರು ಬೇರೆ ಬೇರೆ ಪ್ರಭಾಕರ್ ಬಂಗೇರ ಶಾಸಕರು ಆಗ, ಇವರೆಲ್ಲ ಪ್ರೊಟೆಕ್ಟ್ ಮಾಡಿದ್ದು ಇವರನ್ನು. ಒಂದು ಕಾರಲ್ಲಿ ಕೂರಿಸಿ ಇವರನ್ನು ಇಲ್ಲಿ ಪುತ್ತೂರು ಕೋರ್ಟಿಗೆ ಕರ್ಕೊಂಡೋಗಿ ಪೊಲೀಸರು ಜೀಪಲ್ಲಿ ಕೋರ್ಟಿನಿಂದ ಹೇಳ್ಕೊಂಡು ಬರಲಿಕ್ಕೆ ನೋಡಿ, ಅಲ್ಲಿನ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರೆಲ್ಲ ಇವರನ್ನು ಪ್ರೊಟೆಕ್ಟ್ ಮಾಡಿ ಕೋರ್ಟ್ನ ಒಳಗೆ ನುಗ್ಗಿಸಿ ಅವರಿಗೆ ಜಾಮೀನು ಮಾಡಿಸಿದ್ದು. ಅದರ ನಂತರ ಇವರನ್ನು ಲೀಡರ್ ಅಂತ ಮಾಡಿದ್ದು BJP ಅವರು. ಯಾಕೆ ಗೊತ್ತಾ? ಮುಸ್ಲಿಂ ಹುಡುಗನಿಗೆ ಒಂದು ಮುಸ್ಲಿಮ್ಗೆ ಹೊಡೆದದ್ದು, ಮತ್ತೆ ಮುಂದೆ ಹೋಗುವಂಥ ಚಾತಿ ಇತ್ತು. 4 ಮಂದಿ ಹಿಂದೆ ಇದ್ದರೆ ಮುಂದೆ ಹೋಗ್ಲಿಕ್ಕೆ, 4 ಮಂದಿ ಹಿಂದೆ ಇದ್ದರೆ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಇತ್ತು. ಸರಿ, ಹಿಂದೆ ಇಲ್ಲ ಇದ್ರೆ ಮುಂದೆ ಹೋಗಲ್ಲ. ಸರಿ ಸರಿ, ಮುಂದೆ ಹೋಗ್ತಾ ಇದ್ದ. ಹುಡುಗರನ್ನು ಬಿಟ್ಟು ಕೊಡ್ತಾ ಇರಲಿಲ್ಲ. ಅದರ ಮಟ್ಟಿಗೆ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಮೆಚ್ಚುವುದೇ. ಸರಿ ಸರ್, ಕುಸುಮಾವತಿ ಅವರು ಅದು ಹೇಳ್ತಾನೆ. ಅಲ್ಲಿಗೆ ತಿಮ್ಮರೋಡಿಯನ್ನು ಈ BJPಯವರು ಲೀಡರ್ ಮಾಡಿದರು. ಹಿಂದೂ ಜಾಗರಣೆಯ ವೇದಿಕೆ ತಾಲೂಕು ಸಂಚಾಲಕ ಕೊಟ್ಟರು, ಜವಾಬ್ದಾರಿ ಕೊಟ್ಟರು. ಆಗ ಆ ಸಂದರ್ಭದಲ್ಲಿ ಏನಿತ್ತು ಗೊತ್ತಾ ನಿಮಗೆ? ಈ ಕಸಾಯಿಖಾನೆಗೆ ಹೋಗುತ್ತಿರುವ ದನಗಳನ್ನೆಲ್ಲ ಹಿಡಿದು ಬಡಿದು ಎಲ್ಲ ಮಾಡೋದು.
ಆಗ ಎಲ್ಲ ಕಡೆಗಳಲ್ಲಿ ಆಗ್ತಾಯಿತ್ತು. ಆಗ ಬೇರೆ ಬೇರೆ ಕಡೆಗಳಲ್ಲಿ ಪೊಲೀಸ್ ಕೇಸ್ ಆದಂಥ ಹುಡುಗರನ್ನು ರೆಸ್ಕ್ಯೂ ಮಾಡಲಿಕ್ಕೆ ತಿಮ್ಮರೋಡಿಯ ಮನೆ ಒಂದು ಕಾಯಮಡ್ಡೆ ಆಯಿತು. ನಾವು ಇವತ್ತಿಗೂ ನಾವು ಅವರ ಬಿ ಜೆ ಪಿ ಹುಡುಗರೆಲ್ಲ ಹೇಳ್ತಾರೆ ತಿಮ್ಮರೋಡಿ ಅವರ ಹೆಂಡತಿ ಸರೋಜಕ್ಕ ತಾಯಿ ಅಂತೇಳಿ. ಯಾಕಂದರೆ ನೂರಾರು ಹುಡುಗರಿಗೆ ಊಟ ಆಗಿದ್ದಾರೆ ಪಾಪ ಬೇಯಿಸಿ. ಈ ಬೇರೆ ಬೇರೆ ಕಡೆಯಲ್ಲಿ ಕೇಸುಗಳನ್ನು ಹಾಕಿಸಿಕೊಂಡು ತಪ್ಪಿಸಿಕೊಳ್ಳಲಿಕ್ಕೆ ಇಲ್ಲಿಗೆ ಬರೋದು. ಯಾಕಂದ್ರೆ ಒಳ್ಳೆ ಜಾಗ ಇತ್ತಲ್ಲ, ಕಾಡು ಗುಡ್ಡ ಎಲ್ಲ ಇತ್ತು ತಪ್ಪಿಸಿಕೊಳ್ಳಲಿಕ್ಕೆ, ಊಟಕ್ಕೆ ಇಲ್ಲಿ ಮನೆ ಇತ್ತು. ಆ ರೀತಿಯಾಗಿ ಇವರು ಲೀಡರಾಗಿ ಬೆಳೆದದ್ದು. ಲೀಡರಾಗಿ ಬೆಳೆದಿಂದಾಗಿ ಅಹಂಕಾರಗಳು ತಲೆಗಾರಿದ್ದು. ಪರಿಣಾಮ ಇಷ್ಟೇ ಆಗಿದೆ. ಸಭೆಯಲ್ಲಿದ್ದ ಈ ಕಮ್ಯುನಿಸ್ಟರು ವೈಶೆಟ್ಟಿ ತಿಮ್ಮರೋಡಿಯವರು ಭಾಷಣದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಆ ಸಂದರ್ಭದಲ್ಲಿ ಒಂದು ಡ್ರಮ್ ಇಟ್ಟಿದ್ರು. ಆ ಡ್ರಮ್ಮಿಗೆಲ್ಲ ದುಡ್ಡು ಹಾಕಿದ್ರು. ಅವರು 25 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಡ್ರಮ್ಮನ್ನು ಕೊಂಡೋದ್ದು ವೈಶೆಟ್ಟಿ ಮನೆಗೆ, ಸೌಜನ್ಯದ ಮನೆಗೆ ಕೊಂಡೋಗಲಿಲ್ಲ.